ಮಂಗಳೂರು ಮಹಾನಗರದ ಜೆಪ್ಪು ಕಡೆಕಾರು ಜಪ್ಪಿನಮೊಗರು ನೇತ್ರಾವತಿ ನದಿ ತೀರದ ಪ್ರದೇಶದಲ್ಲಿನ ನೇತ್ರಾವತಿ ಸಭಾಂಗಣದಲ್ಲಿ 4 ಅತ್ಯಾಧುನಿಕ ಸಭಾಭವನಗಳ ಲೋಕಾರ್ಪಣೆಗೆ ಚಾಲನೆ ನೀಡುವ ಸಮಾರಂಭ ಜರುಗಿತು. ಮಾಜಿ ಸಚಿವ ಶ್ರೀ ಕೃಷ್ಣಾಜೆ ಪಾಲೆಮಾರ್ ಅವರ ನೇತೃತ್ವದಲ್ಲಿ ಸಾರ್ವಜನಿಕ ಸಭೆ ಹಾಗೂ ಸಮಾರಂಭಗಳಿಗಾಗಿ ನಿರ್ಮಿಸಲಾದ ನೇತ್ರಾವತಿ ಸಭಾಭವನ, ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್, ಪಾಲೆಮಾರ್ ಫಾರ್ಮ್ಸ್ ಮತ್ತು ಪಾಲೆಮಾರ್ ಗಾರ್ಡನ್ ಸೇರಿ 4 ಸೌಲಭ್ಯಗಳ ಲೋಕಾರ್ಪಣೆಗೆ ಸಿದ್ಧತೆ ನಡೆದಿದ್ದು, ಅದಕ್ಕೂ ಮುನ್ನ ಶುಕ್ರವಾರ ಬೆಳಗ್ಗೆ 10:30ಕ್ಕೆ ಲೋಕಾರ್ಪಣೆಗೆ ಚಾಲನಾ ಕಾರ್ಯಕ್ರಮ ನಡೆಯಿತು. ದೀಪ ಪ್ರಜ್ವಲನೆಯ ಮೂಲಕ ಲೋಕಾರ್ಪಣೆಗೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಸ್ವಾಗತ ಭಾಷಣವನ್ನ ಯೋಗೀಶ್ ಅವರು ನೆರವೇರಿಸಿದರು. ಈ ಹೊತ್ತು ಪರಮ ಪೂಜ್ಯವರು ನಮ್ಮೊಂದಿಗೆ ಇಳಿದಿದ್ದರು. ಅವರ ಸ್ವಾಮಿಯವರು, ಅವರ ಪುತ್ರರೇ ಹೊತ್ತಿದ್ದಾರೆ. ಶ್ರೀ ನಿತಿನ್ ನರೇಂದ್ರನಾಥ್ ಯೋಗೇಶ್ವರೇಶ್ವರ ಸ್ವಾಮಿ ಇದ್ದಾರೆ. ಈ ವಾಹಿನಿ ಮುಂದುವರಿಯಲಿ ಅಂತ ಹೇಳಿ ಅವರು ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ಹಾಗೆ ಅವರನ್ನು, ಅವರು ಮರಕಳದ ಈಗಿನ ನಮ್ಮ ಸ್ವಾಮಿ ಅವರನ್ನು ಹಾರ್ದಿಕವಾಗಿ ಈ ಹೊತ್ತು ಸ್ವಾಗತಿಸ್ತಾ ಇದ್ದೇನೆ ಈ ಕಾರ್ಯಕ್ರಮ. ಮಾತೆ ಶಕುಂತಲಾ ನರೇಂದ್ರನಾಥ್ ಕೋಟೆಕಾರ್ ಮಾತನಾಡಿ, ಚಾಲನೆ ಒಂದು ದೈವಿಕ ಶಕ್ತಿಯೊಂದಿಗೆ ಸಂಬಂಧ ಹೊಂದಿದೆ ಎಂದು ಅಭಿಪ್ರಾಯಿಸಿದರು. ಇದು ಬರೇ ದೇಗುಲದ ಚಿಂತನದಲ್ಲಿ ಅಲ್ಲ, ಇದು ಅವರ ಹಿರಿಯರೇ ಅಥವಾ ಆ ಮಹಾಸ್ವಾಮಿ ಪ್ರೇರಣೆ ಕೊಟ್ಟು ಅವರಿಂದಲೇ ಇದನ್ನು ಆಗಿಸಿ ಮುಂದಿನ ಪೀಳಿಗೆಗೂ ಇದನ್ನು ಉಳಿಸಿಕೊಳ್ಳುವಂಥ ಚಿಂತನವ ಕೊಟ್ಟಿರಬಹುದು ಅನ್ನುತ್ತಿದ್ದೇನೆ. ಇದು ಬಹಳ ಶ್ರೇಷ್ಠ. ಎಲ್ಲರಿಗಾಗಿ, ಇದು ಸಮಸ್ತ ಜನರಿಗಾಗಿ ಅವರು ಕೊಟ್ಟ ಕೊಡುಗೆ ಅನ್ನಬಹುದು. ಅನ್ನು ಎಲ್ಲರಿಗೂ ಒದಗಿ ಬರುವುದಿಲ್ಲ. ಕಟ್ಟುವೆನೆಂದರೂ ಕಟ್ಟಲಾಗುವುದಿಲ್ಲ. ಕಟ್ಟಬೇಕೆಂದು ಆಸೆ ಇದ್ದರೂ ಕೂಡ ಆ ಹೊತ್ತಲ್ಲಿ ಕಟ್ಟಲಾಗುವುದಿಲ್ಲ. ಏನು ಒಂದು ಚಿಕ್ಕ ಮನೆಯನ್ನು ಕಟ್ಟಬೇಕೆಂದರೂ ಕಟ್ಟಲಾಗುವುದಿಲ್ಲ. ಆ ಹೊತ್ತು ಬರಬೇಕು, ಅವರಿಂದಲೇ ಆಗಬೇಕು ಅನ್ನುವ ದೈವಿ ಸಂಕಲ್ಪ ಇರಬೇಕು ಅನ್ನುತ್ತಿದ್ದೇನೆ. ಅದರಿಂದ ಈ ಚಾಲನೆ, ಇದು ಲೋಕಾರ್ಪಣೆಗೆ ಚಾಲನೆಯ ಕೊಡುತ್ತಿದ್ದಾರೆ. ಅದು ಒಳ್ಳೆಯ ರೀತಿಯಿಂದ ಆಗಲೆಂದು ನಾನು ಆಶಿಸುತ್ತಿದ್ದೇನೆ. ಮತ್ತು ಆ ಮಹಾಸ್ವಾಮಿಯವರು ಕೂಡ ಇದನ್ನೇ, ಅವರ ಪೂರ್ಣ ಅನುಗ್ರಹ ಅವರಿಗೆ ಇರಲಿ ಅಥವಾ ಸಮಸ್ತ ಜನರಿಗೂ ಇರಲಿ. ಪರಮ ಪೂಜ್ಯ ಶ್ರೀ ಶ್ರೀ ನಿತಿನ್ ನರೇಂದ್ರನಾಥ ಯೋಗೇಶ್ವರೇಶ್ವರ ಸ್ವಾಮೀಜಿ ಆಶೀರ್ವಚನ ನೀಡುತ್ತಾ, ಈ ಕ್ಷೇತ್ರದ ಮಹಿಮೆ ಆಧ್ಯಾತ್ಮಿಕ ಚಿಂತನೆಯಿಂದ ಬಂದಿರುವುದು ಎಂದು ಹೇಳಿದರು. ಈ ಕ್ಷೇತ್ರದ ಇತಿಹಾಸದ ಪುಟಗಳು ಹೊರಗ ಬಂದಾಗ ಈ ಹೆಜ್ಜೆ, ಇಂದಿನ ಈ ಹೆಜ್ಜೆ ಪಾಲೆಮಾರವರನ್ನು ಉಪಾಧಿಯಾಗಿಸಿಕೊಂಡು ಆ ಮಹಾತಾಯಿ ಸಂಸ್ಕೃತಿಯ ಎತ್ತುವ ಕೇಂದ್ರವೊಂದ ನಿರ್ಮಿಸಿದ್ದಾಳೆ. ಅಲ್ಲೂ ಹೋಗಿದ್ದೆವು ನಾವು. ಅಮ್ಮ ಅಂದಂತೆ ಕನ್ವೆನ್ಷನ್ ಸೆಂಟರ್ ಅಂದಿದೆ. ನಾ ಅವರಿಗೆ ಮಂಗಳೂರಿನಲ್ಲಿ ಕಾಣದ ಒಂದು, ಈವರೆಗೊಂದು ಕಾಣದ ಕನ್ವೆನ್ಷನ್ ಸೆಂಟರೋ ಅಥವಾ ಒಂದರ್ಥದೊಳಗ ಸಮಾಜ ಭಾವದಲ್ಲಿ ಅನ್ನುತ್ತಿದ್ದೇನೆ. ಪ್ರತಿಯೊಂದು ಸಮಾಜವು, ಸಮಾಜದಲ್ಲಿರುವ ವ್ಯಕ್ತಿ ವಿಶೇಷಣಗಳು, ಅವರಿಗೆಲ್ಲರಿಗೂ ಒಂದು ವಿಚಾರ ವಿನಿಮಯದ ತಾಣ ಬೇಕಾಗಿದೆ. ಅದ ಕಟ್ಟಿಕೊಟ್ಟವರು ಪಾಲೆಮಾರವರು. ಉಪಾಧಿ ಅಂದಿದ್ದೇನಾ ಅವರಿಗೆ. ಒಂದರ್ಥದೊಳಗ ಈ ನಾಡಿನ ಭಾವದಲ್ಲಿ. ಶ್ರೀಧಾಮ ಮಾನಿಲದ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಮಾತನಾಡಿ, ಈ ಕ್ಷೇತ್ರದ ಪಾವಿತ್ರತೆಯನ್ನ ಅನುಭವಿಸಬೇಕು ಎಂದು ಹೇಳಿದರು. ಅದೇ ರೀತಿ ಕೃಷ್ಣಾಜೆ ಪಾಲೆಮಾರ್ ಅವರ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಶ್ಲಾಘಿಸಿದರು. ಅಷ್ಟು ಒಳ್ಳೆಯ ಕಾರ್ಯ ಇಲ್ಲಿ ನಡೆದಿದೆ. ನೇತ್ರಾವತಿ ತಟ ಸಭಾಭವನದ ಉದ್ಘಾಟನೆ ಆಗಿದೆ. ನಾನು ಹೇಳೋದು ಇಷ್ಟೇ, ನೀವು ಭಾಳ ಜನ ಬಂದಿದ್ದೀರಿ. ಇವತ್ತು ಮಡ್ಯಾರ್ ಕ್ಷೇತ್ರ ಇದೆ, ಮರಕಡ ಇದೆ, ಪೂಜ್ಯ ಶ್ರೀಗಳು ಮಾಡಿದ್ದು ಇಲ್ಲಿ ಇದೆ. ನೀವೆಲ್ಲ ಹಿಂದೂಗಳಾದವರು ಎಲ್ಲರೂ, ಯಾರೇ ಇರಲಿ, ಎಲ್ಲರೂ ಇಂಥ ಕ್ಷೇತ್ರದ ದರ್ಶನ ನಿಮ್ಮ ಮಕ್ಕಳನ್ನು ಮಾಡಿಸಿ, ಮಕ್ಕಳನ್ನು ಕರ್ಕೊಂಡು ಬನ್ನಿ. ಮಕ್ಕಳಿಗೆ ಇತಿಹಾಸದ ಪುಟದಲ್ಲಿ ಸ್ವಾಮೀಜಿಯವರ ಏನೆಲ್ಲ ಸಾಧನೆ ಮಾಡಿ ಈ ಕ್ಷೇತ್ರವನ್ನು ಲೋಕಾರ್ಪಣೆ ಮಾಡಿದ್ದಾರೆ ಅದರ ಇತಿಹಾಸವನ್ನು ಹೇಳಿ.
ಆಗ ಪರಶುರಾಮನ ಮಚೇಂದ್ರನಾಥನ ಎಲ್ಲ ಕಥೆಗಳು ಮಕ್ಕಳಿಗೆ ಮನಮುಟ್ಟುವಂತೆ ಮನ ತಟ್ಟುವಂತೆ ಆಗುವಂಥ ಪ್ರಯತ್ನ ಆಗುವಂಥದ್ದು ಭಾಳಷ್ಟು ಇವತ್ತಿನ ದಿವಸದಲ್ಲಿ ಅವಶ್ಯಕತೆ ಇದೆ. ಅಭಿಮಾನದಲ್ಲಿ ನೀವೆಲ್ಲರೂ ಈ ಸಭಾಭವನ ಇವತ್ತು ಲೋಕಾರ್ಪಣೆ ಆಗಿದೆ. ಪೂಜ್ಯ ಗುರುಗಳು ಒಂದು ಆದೇಶ ಕೊಟ್ಟರು ಪಾಲೆಮಾರರಿಗೆ, ಇದು ಇದರಲ್ಲಿ ಗೆಲ್ಲಬೇಕು ಅಂತ. ಗೆಲ್ಲೋದು ಯಾರು? ಪಾಲೆಮಾರರಲ್ಲ, ನಾವೆಲ್ಲರೂ ಗೆಲ್ಲಬೇಕು ಅಂತ ಅದರ ಅರ್ಥ. ಈ ಸಭಾಭವನ ಒಳ್ಳೆಯ ರೀತಿಯಲ್ಲಿ ಸದುಪಯೋಗ ಆಗಬೇಕು. ದೇವಸ್ಥಾನದ ಎಲ್ಲ ಚಟುವಟಿಕೆಗೂ ಅದು ಶಕ್ತಿಯಾಗಿ ನಡೆಸ್ಕೊಡ್ಬೇಕು ಅನ್ನುವಂಥ ಪ್ರಯತ್ನ ನಾವೆಲ್ಲರೂ ಮಾಡುವಂಥದ್ದು ಅವಶ್ಯಕತೆ ಇದೆ. ಅಂಥ ಶಕ್ತಿಯನ್ನು ಪರಮಾತ್ಮ ಎಲ್ಲರಿಗೂ ಕೊಡಲಿ. ಈ ಕ್ಷೇತ್ರ ಇನ್ನಷ್ಟು ಬೆಳೆದು ಬೆಳಲಿ. ಪೂಜ್ಯ ಶ್ರೀಗಳ ಎಲ್ಲ ಭಕ್ತರಿಗೆ ಇನ್ನಷ್ಟು ಅಭ್ಯುದಯ ಮತ್ತು ಅಭಿವೃದ್ಧಿಯ ಶಕ್ತಿಯನ್ನು ಭಗವಂತ ಪರಮಾತ್ಮ ಅನುಗ್ರಹಿಸಲಿ. ಮಾಜಿ ಸಚಿವ ಕೃಷ್ಣಾಜೆ ಪಾಲೆಮಾರ್ ಮಾತನಾಡಿ, ನೇತ್ರಾವತಿ ತಟದಲ್ಲಿರುವ ಈ ಸಭಾಭವನಗಳು ಸಾರ್ವಜನಿಕ ಉಪಯೋಗಕ್ಕೆ ಸಮರ್ಪಿತವಾಗಿವೆ ಎಂದು ಹೇಳಿದರು. ಸಾಂಸ್ಕೃತಿಕವಾಗಿ ನಾವು ಮುಂದೆ ಬಂದರೆ ಇವತ್ತು ದೇಶ ಉದ್ಧಾರ ಆಗೋದಕ್ಕೆ, ದೇಶ ಅಭಿವೃದ್ಧಿ ಆಗೋದಕ್ಕೆ ತೊಂದರೆ ಇಲ್ಲ ಅಂತ ಹೇಳುವಂಥದ್ದು ಇದು ನಮಗೆ ಸ್ವಾಮೀಜಿಯವರು ಹಾಕಿಕೊಟ್ಟಂಥ ಒಂದು ದಾರಿ. ಹಾಗೆ ಇವತ್ತು ಪೂಜ್ಯ ಸ್ವಾಮೀಜಿಯವರು ಹೇಳಿದರು, ಇಲ್ಲಿ ಗೆದ್ದರೆ ಎಲ್ಲವೂ ಗೆಲ್ತೇವೆ ನಾವು, ಇದು ಗೆಲ್ಲಬೇಕು ಅಂತ. ನಿಜವಾಗಿ ಹೇಳಬೇಕಿದ್ರೆ ಇಲ್ಲಿಯೇ ಗೆದ್ದದ್ದು, ನಾವು ಇಲ್ಲಿಯೇ ಗೆದ್ದದ್ದು. ಈ ಜಾಗ ಎಲ್ಲ ಇವತ್ತು ದೇವಸ್ಥಾನಗಳು, ಈ ಸಭಾಂಗಣ ಇರಲಿ, ಇದಕ್ಕೆಲ್ಲ ಓನರ್ ಯಾರು? ಯಾರಿಗೂ ಗೊತ್ತಿಲ್ಲ. ಇದಕ್ಕೆ ದನಿ ಯಾರು? ಒಡೆಯರು ಶಶಿಕಲಮ್ಮನವರು ಮಾತ್ರ. ಶಶಿಕಲನ ಹೆಸರಲ್ಲೇ ಇದೆ ಈಗಲೂ. ಆದರೆ ನಾವು ಅದನ್ನು ಟ್ರಸ್ಟಿಗೆ ಕೊಟ್ಟಿದ್ದೇವೆ, ನಮ್ಮ ಹತ್ರ ಇಲ್ಲ. ಅದು 1-2 ಎಕರೆ ಜಾಗ ಇವತ್ತು ಇಲ್ಲಿ ನಮ್ಮದಿದೆ. ನಾನೇ ಪರ್ಚೇಸ್ ಮಾಡಿದ್ದು, ನಾನೇ ಹಣ ಕೊಟ್ಟು ಪರ್ಚೇಸ್ ಮಾಡಿದಂಥ ಜಾಗ. ಇದನ್ನೆಲ್ಲ ನಾವು ಇಲ್ಲಿ ಗೆದ್ದದಂತ ಹೇಳೋದಂದರೆ, ಇಲ್ಲಿಂದಲೇ ಏನಾದರೂ ಸಂಪಾದನೆ ಮಾಡಿದೆ ಇಲ್ಲಿಗೆ ಕೊಟ್ಟಿದ್ದೇವೆ. ನಾವು ಬೇರೆ ಕಡೆಯಲ್ಲೂ ಹಾಗೆ ಏನಾದರೂ ಸಂಪಾದನೆ ಮಾಡ್ತೇವೆ, ಸಮಾಜಕ್ಕೆ ಕೊಡ್ತೇವೆ. ಕೆರೆಯ ನೀರು ಕೆರೆಗೆ ಚೆಲ್ಲು ಅಂತ ಹೇಳಿದಾಗೆ ಕೆರೆಯ ನೀರು ಕೆರೆಯಲ್ಲೇ ಚೆಲ್ಲಿದ್ದು ಇವತ್ತು ಏನಾದರೂ ಸಿಕ್ಕಿದ್ರೆ, ಏನಾದರೂ ಇವತ್ತು ಆ ಟ್ರಸ್ಟ್ ನಾವು ಇವತ್ತು ಕನ್ವೆನ್ಷನ್ ಸೆಂಟರಿಂದ ಏನಾದರೂ ನಮಗೆ ಸಿಗಲಿ, ಮತ್ತೊಂದು ಕಡೆಯಲ್ಲಿ ಸಿಗಲಿ, ಏನಿದ್ರು ಅದು ಸಮಾಜಕ್ಕೆ. ಇವತ್ತು ಈಗಾಗಲೇ ವರ್ಷಕ್ಕೆ ಒಂದು 2-3 ಕೋಟಿ ರೂಪಾಯಿಯನ್ನು ಇವತ್ತು ನಾವು ಸಮಾಜಕ್ಕೆ, ಅವಿದ್ಯಾವಂತರಿಗೆ ಅಥವಾ ಮೆಡಿಕಲ್ ಬೆನಿಫಿಟ್ ಪ್ರತಿಯೊಂದು ರೀತಿಯಲ್ಲಿ ಅವರಿಗೆ ನಾವು ದಾನ ಕೊಡ್ತಾ ಇದ್ದೇವೆ. ಅದು ಇನ್ನೂ ಕೂಡ ಹೆಚ್ಚು ದಾನ ಕೊಡಬೇಕು. ಹೆಚ್ಚು ಇದು ಸಾಮಾನ್ಯ ದೀನ ದಲಿತರ ಉದ್ಧಾರಕ್ಕಾಗಿ ಮೀಸಲಿಡುವಂಥದ್ದು ಆಗಬೇಕು. ಈ ನೇತ್ರಾವತಿ ಸಭಾಭವನ ಇವತ್ತು ನಾವು ಕೊಟ್ಟಾಗಿದೆ, ಜಾಗ ನಮ್ಮ ಹತ್ರ ಇಲ್ಲ. ಹೆಸರು ಶಶಿಕಲಂದು ಇದ್ದರೂ ಕೂಡ ಅದು ಎಂಥ ಟ್ರಸ್ಟ್, ಸೋಮನಾಥ ಈಶ್ವರಿ ಪ್ರತಿಷ್ಠಾನ ಅಂತ ಹೇಳುವಂಥ ಟ್ರಸ್ಟ್ನ ಹೆಸರಿಗೆ ನಾವು ಕೊಟ್ಟಿದ್ದೇವೆ. ಗುರುವನ ಶ್ರೀ ದುರ್ಗಾ ಕ್ಷೇತ್ರಕ್ಕೆ ಕೊಟ್ಟಿದ್ದೇವೆ. ಎಲ್ಲವೂ ದಾನವಾಗಿ ಕೊಟ್ಟಾಗಿದೆ. ಆದರೂ ಈ ಜಾಗದಿಂದ ಏನಾದರೂ ಉತ್ಪತ್ತಿ ಆಗಬೇಕು ಹೇಳೋ ನಿಟ್ಟಿನಲ್ಲಿ ಇವತ್ತು ನೇತ್ರಾವತಿ ಸಭಾಭವನವನ್ನು ನಾವಿವತ್ತು ಮಾಡಿದ್ದೇವೆ. ಮಾಡಲಿಕ್ಕೆ ನಾನು ಮಾಡಿದ್ದೇನೆ ಅಂತ ಹೇಳೋದಿಲ್ಲ, ನಾವು ಮಾಡಿದ್ದೇವೆ. ಇದು ಸಮಾಜಕ್ಕೆ ಇದರ ಅರ್ಪಣೆ ಆಗಬೇಕು. ಇದರಲ್ಲಿ ಸದಾ ಸಾಂಸ್ಕೃತಿಕ ಧಾರ್ಮಿಕವಾಗಿ ನಮ್ಮ ಸ್ವಾಮೀಜಿಯವರು ಹೇಳಿದಾಗೆ, ಸ್ವಾಮೀಜಿಯರ ಅಂಬೋಣದಂತೆ ನಾವೆಲ್ಲರೂ ನಡಿಬೇಕಿದ್ರೆ ನೀವೆಲ್ಲರೂ ಇವತ್ತು ಭಕ್ತಾದಿಗಳು, ಸ್ವಾಮಿಯವರ ಅನುಯಾಯಿಗಳು ಇರ್ಬೋದು, ನಮ್ಮ ಎಲ್ಲರೂ ಇಲ್ಲೆಲ್ಲ ಸೇರಿದ್ದೇವೆ ನಾವು. ಇದು ನಿಜವಾಗಿ ಇದರಿಂದ ಒಳ್ಳೆಯ ಕೆಲಸಗಳು ಇನ್ನೂ ಆಗಬೇಕು. ದೇವಸ್ಥಾನಗಳು ಧಾರ್ಮಿಕವಾಗಿ ನಾವು 2 ಕಡೆ ದೇವಸ್ಥಾನ, ಮಲ್ಲಿಕಾರ್ಜುನ ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಇದೆ. ಇವತ್ತು ದೇವಸ್ಥಾನ ಇಲ್ಲ, ನೀವು ನೋಡಿದರೆ ನಮ್ಮ ದೇವಸ್ಥಾನ ಇಲ್ಲ, ಇನ್ನೂ ಬರಬೇಕಷ್ಟೇ, ಮಾಡ್ತಾ ಇದ್ದೇವೆ. ಈಚೆಯಿಂದ ಶ್ರೀ ದುರ್ಗಾ ಕ್ಷೇತ್ರ, ಆ ಬದಿಯಲ್ಲಿ ನೇತ್ರಾವತಿ ರೇಣುಕಾ ತೀರ್ಥ ಇವತ್ತು ಆಗಲಿಕ್ಕಿದೆ, ಮಾಡ್ತಾ ಇದ್ದೇವೆ. ಹಾಗೆ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರ ಇವತ್ತು ಧರ್ಮವನ್ನು ಬೆಳೆಸಬೇಕು. ಧರ್ಮವನ್ನು ಬೆಳೆಸಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಕೂಡ ಬೇಕು. ಇವತ್ತು ನಾನು ಯಾಕೆ ನಮ್ಮ ಕಥೆಯನ್ನು ಹೇಳಿದರೆ, ನಮ್ಮ ಆ ಕಷ್ಟದ ಕಾಲ, ಆ ಕಷ್ಟವನ್ನು ನಾನು ಹೇಳಲಿಕ್ಕೆ ತಯಾರಿಲ್ಲ. ಒಬ್ಬ ಕಾರ್ಮಿಕನಾಗಿ ಇವತ್ತು ಆ ಇಡೀ ಒಂದು 7 ಎಕರೆ ಇರುವಂಥ ಜಾಗವನ್ನು ನಾವು ಖರೀದಿ ಮಾಡುವಂಥ ಯೋಗ ನಮಗೆ ದೇವರು ಕರುಣಿಸಿದರೆ ಈ ಕಾರಣದಿಂದ ಏನಾದರೂ ನಾವು ಕೊಡಬೇಕು ಸಮಾಜಕ್ಕೆ ಅಂತ ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಉಮಾನಾಥ್ ಕೋಟ್ಯಾನ್ ಮಾತನಾಡಿ, ಈ ಯೋಜನೆಗಳು ಒಂದು ಮಹತ್ವದ ಸಾಧನೆ ಎಂದು ಹೇಳಿದರು. ಯಾಕೆಂತ ಹೇಳಿದರೆ ಪ್ರತಿಯೊಬ್ಬರು ಮಾಡೋದು ಯಾರಿಗೆ ಅಂತ ಕೇಳಿದರೆ ಹೆಂಡತಿಗೆ ಮತ್ತು ಮಕ್ಕಳಿಗೆ. ಆಸ್ತಿ ಸಂಪಾದನೆ, ದುಡ್ಡು ಸಂಪಾದನೆ ಮಾಡೋದು ಯಾರಿಗೆ ಅಂತ ಕೇಳಿದರೆ ಹೆಂಡತಿಗೆ ಮತ್ತು ಮಕ್ಕಳಿಗೆ, ತಪ್ಪಿದರೆ ಕುಟುಂಬಕ್ಕೆ ಮತ್ತು ಸಂಸಾರಕ್ಕೆ. ಆದರೆ ಪಾಲೆಮಾರವರು ಸಂಸಾರಕ್ಕೆ, ಸಮುದಾಯಕ್ಕೆ, ಸಮಾಜಕ್ಕೆ
ಈ ಮೂರನ್ನು ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಯಾವುದೇ ಜಾತಿ ಮತ ಭೇದ ಇಲ್ಲದೆ ಎಲ್ಲರಿಗೂ ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ. ಎಷ್ಟು ಉಂಟು ಅಷ್ಟನ್ನು ಕೊಡ್ತಾ ಬಂದಿದ್ದಾರೆ. ಎಷ್ಟು ಖಾಲಿ ಆಯಿತು ಅಷ್ಟು ದೇವರವರಿಗೆ ಪುನಃ ತುಂಬಿಸ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ ಅವರ ಮನಸ್ಸು ಅಷ್ಟು ದೊಡ್ಡದು. ವೇದಿಕೆಯಲ್ಲಿ ಪಾಲೆಮಾರ್ ಕುಟುಂಬಸ್ಥರನ್ನ ಸನ್ಮಾನಿಸಲಾಯಿತು.